ನಿಷ್ಕಲ ನಿಲಯದ ಗುರು ಪ್ರವೇಶ ಸಮಾರಂಭ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ಸಂಸ್ಕೃತಿ ನಾಯಕ ವಿಶ್ವಗುರು ಬಸವಣ್ಣನವರ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾ ಬೆಳಕಿನಲ್ಲಿ ಹಾಗೂ ತಂದೆ ತಾಯಿಗಳ ಗುರು ಹಿರಿಯರ ಕೃಪಾಶೀರ್ವಾದದಿಂದ ನೂತನವಾಗಿ ನಿರ್ಮಿಸಿರುವ ಬಸವರಾಜ ಸಿದ್ರಾಮ್ ದೊಡ್ಡಮನಿ ಹಾಗೂ ಶ್ರೀಮತಿ ಸುಜಾತಾ ಬಸವರಾಜ್ ದೊಡ್ಡಮನಿ ಇವರು ನಿಷ್ಕಲ ನಿಲಯದ ಗುರು ಪ್ರವೇಶ ಶುಭ ಸಮಾರಂಭವು ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಸಮಾರಂಭವು ನೆರವೇರಿತು. ಈ ನಿಷ್ಕಲ ನಿಲಯ ಗುರು ಪ್ರವೇಶ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅಬಕಾರಿ ಸಚಿವರಾದ ಆರ್.ವಿ. ತಿಮ್ಮಾಪುರ್ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಪೃಥ್ವಿ ಕತ್ತಿ, ಅಂಬಣ್ಣ ಅರ್ಕೋರೆಕರು ಈ ಗೃಹ ಪ್ರವೇಶ ಸಮಾರಂಭಕ್ಕೆ ಭಾಗಿಯಾಗಿದ್ದರು. ನಂತರ ಸತೀಶ್ ಜಾರಕಿಹೊಳಿ ಮಾತನಾಡಿ, ಇದೊಂದು ವಿನೂತನವಾದ ಗೃಹ ಪ್ರವೇಶ. ಎಲ್ಲ ಯುವಕರು ಮೌಢ್ಯತೆಗೆ ಒಳಗಾಗದೆ ಬಸವರಾಜ ದೊಡ್ಡಮನಿ ಅವರ ಹಾಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಎಲ್ಲ ಯುವಕರು ಬೆಳೆಯಬೇಕು ಎಂದು ಹೇಳುತ್ತಾ ಇವರ ಬೆಂಬಲಕ್ಕೆ ಸದಾ ಸಿದ್ಧ ಎಂದು ಮಾತನಾಡಿದರು. ಈ ಗೃಹ ಪ್ರವೇಶ ಶುಭ ಸಮಾರಂಭಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದು ಬಸವರಾಜ ದೊಡ್ಡಮನಿ ಬಹಳ ಸಂತೋಷ ವ್ಯಕ್ತಪಡಿಸಿದರು. ಸಮಾರಂಭಕ್ಕೆ ಚಿನ್ನರ ಅಭಿಲಾಷೆ, ಸ್ಪಂದನಾ, ಕಿರಣ್, ಶ್ರೇಯನ, ಸಮೀಕ್ಷಾ, ವೈಷ್ಣವಿ, ಸಾತ್ವಿಕ ಹಾಗೂ ದೊಡ್ಡಮನಿ ಸಹಕುಟುಂಬ ಸಹಪರಿವಾರದೊಂದಿಗೆ ಶುಭ ಸಮಾರಂಭಕ್ಕೆ ಭಾಗಿಯಾಗಿದ್ದರು. ಶ್ರೀ ಬಸವರಾಜ ಸಿದ್ರಾಮ್ ದೊಡ್ಡಮನಿ ಅವರು ಶುಭ ಸಮಾರಂಭ ಯಶಸ್ವಿಯಾಗಿ ನೆರವೇರಲು ಶ್ರಮಿಸಿದ ನನ್ನ ಬಂಧುಗಳು ಮತ್ತು ಗೃಹ ಪ್ರವೇಶ ಸಮಾರಂಭಕ್ಕೆ ಆಗಮಿಸಿದ ನನ್ನ ಎಲ್ಲ ಬಂಧು ಮಿತ್ರರು, ಅಣ್ಣ ತಮ್ಮಂದಿರಿಗೆ, ಗುರು ಹಿರಿಯರಿಗೆ, ಯುವಕರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಹೇಳಲು ಬಯಸುತ್ತೇನೆ ಈ ಸುದ್ದಿವಾಹಿನಿಯ ಮುಖಾಂತರ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವನಿಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಸಂಕೇಶ್ವರ.